ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶೃತ್ವಾ ಪ್ರಣಮಾಮಿ ಮುಹುರ್ಮುಹು. ನಮಃ ಶ್ರೀಯತಿರಾಜಾಯ ವಿವೇಕಾನಂದಸೂರಯೇ ಸಚ್ಚಿತ್ಸುಖಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೆ. ಹರ್ ಘರ್ ಯೋಧ ಕಾರ್ಯಕ್ರಮವನ್ನು ಅತ್ಯಂತ ಕಷ್ಟಪಟ್ಟು ಅತ್ಯಂತ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿ ಈ ಕಾರ್ಯಕ್ರಮ ನಮ್ಮ ಹರಿಹರದ ಜನತೆಗೆ ಮಕ್ಕಳಿಗೆ ಮೂಲಕ ಪ್ರಯೋಜನ ಪಡೆದುಕೊಳ್ಳಿ ಅಂತ ಅತ್ಯಂತ ಉತ್ಸಾಹದಿಂದ ಈ ಒಂದು ಪ್ರಯತ್ನವನ್ನು ಮಾಡಿದಂಥ ಆತ್ಮೀಯ ನಿರಂಜನ್ ಅವರೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವ ವಿಜಯ್ ಅವರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿ ಎಲ್ಲ ಗಣ್ಯಮಾನ್ಯರೇ, ತಾಯಂದಿರೇ, ಆತ್ಮೀಯ ಯುವಕ ಯುವತಿಯರೇ, ಹರ್ ಘರ್ ಯೋಧ ವಿವೇಕಾನಂದರು ಹೇಳ್ತಾರೆ, ನಮ್ಮೆಲ್ಲ ಸಮಸ್ಯೆಗಳು ಕೂಡ ದೌರ್ಬಲ್ಯವೇ ಕಾರಣ ಅಂತ. ಅಲ್ಲಲ್ಲಿ ಮಾತಾಡ್ತಾ ಇದ್ದಾರೆ, ಸ್ವಲ್ಪ ಹೊತ್ತು ಸುಮ್ಮನೆ ಕೊಡ್ತಾರೆ. ಇಲ್ಲಿ ನಾವೆಲ್ಲ ಬಂದಿರೋದು ಎದಕ್ಕೆ ಅಂದರೆ ಯೋಧರಾಗಲಿಕ್ಕೆ ಅಲ್ವಾ? ಯೋಧರಾಗಲಿಕ್ಕೆ, ಸೈನಿಕರಾಗಲಿಕ್ಕೆ ಬಂದವರು. ಸೈನಿಕರು ಹೇಗೆ ಕೂಡಬೇಕು ಮೊದಲಾಗಿ ಅಲ್ವಾ? ನೇರವಾಗಿ ಕುಳಿತುಕೊಂಡಿದ್ದಾರೆ ಎಲ್ಲರೂ ನೇರವಾಗಿ ಕುಳಿತುಕೊಳ್ಬೇಕು. ನೇರವಾಗಿ ಕುಳಿತುಕೊಂಡ್ರೆ ಬೆನ್ನುಡಿ ಯಾರು ಇನ್ನೂ ನಮ್ಮಲ್ಲಿ ಸ್ವಲ್ಪ ಶಕ್ತಿ ಉಳಿದಿದೆ, ಇನ್ನೂ ಸ್ವಲ್ಪ ಯೌವನ ಉಳಿದಿದೆ ಅಂತ ನಿಮಗೆ ಅನಿಸುತ್ತೋ ಅವರೆಲ್ಲರೂ ನೇರವಾಗಿ ಕುಳಿತುಕೊಳ್ಳಿ. ಇಲ್ಲ ನಮ್ಮ ಯೌವನ ಯಾವುದೋ ಕಾಲದಲ್ಲಿ ಮುಗಿದು ಹೋಗಿದೆ ಅಂತ ಏನಾದರೂ ನಿಮಗೆ ಭಾವನೆ ಇದ್ದರೆ ನೀವು ಹೇಗೆ ಬೇಕಾದರೂ ಕುಳಿತುಕೊಳ್ಳಿ ಅಲ್ವಾ? ಯೋಧರಾಗಲಿಕ್ಕೆ ಬಂದವರು ಹೇಗಿರಬೇಕು? ಯೋಧನ ಮುಖ್ಯ ಲಕ್ಷಣ ಏನು? ಯೋಧನ ಮುಖ್ಯ ಲಕ್ಷಣ ಶಿಸ್ತು ಅಲ್ವಾ? ಶಿಸ್ತು ಇಲ್ಲದೆ ಇದ್ದರೆ ಅವನು ಯಾವ ಜನ್ಮದಲ್ಲೂ ಕೂಡ ಯೋಧ ಆಗಲಿಕ್ಕೆ ಸಾಧ್ಯ ಇಲ್ಲ. ನಮ್ಮೆಲ್ಲ ಸಮಸ್ಯೆಗಳಿಗೂ ಮುಖ್ಯ ಕಾರಣ ಅಶಿಸ್ತು. ಹೌದಲ್ವ? ಆಲೋಚನೆ ಮಾಡಿ. ನಾವು ಎಲ್ಲಿದ್ದೀವಿ, ಏತಕ್ಕೆ ಬಂದಿದ್ದೀವಿ, ಅದನ್ನೇ ಮರೆತು ಬಿಡ್ತೀವಿ. ನಮ್ಮದು ಈ ಭಾಳ ಒಂದು ರೀತಿ ಕೇಳಿದರೆ ಭಾಳ ದುಃಖ ಆಗತ್ತೆ. ಈಗ ನಿರಂಜನ್ ಅವರು ಹೇಳಿದರು, ಎಷ್ಟೆಲ್ಲ ಪ್ರಚಾರ ಮಾಡಿ, ಎಷ್ಟೆಲ್ಲ ಇನ್ಸ್ಟಿಟ್ಯೂಟ್ಗಳು, ಎಲ್ಲ ಕಾಲೇಜುಗಳು ಎಲ್ಲೆಲ್ಲಿ ಸಾಧ್ಯ ಇದೆ ಎಲ್ಲ ಕಡೆಯನ್ನು ಪ್ರಚಾರ ಮಾಡಿ ಇಂಥ ಕಾರ್ಯಕ್ರಮಕ್ಕೆ ಬಂದಿದ್ದು ಇಷ್ಟೇ ಜನ. ಇಷ್ಟು ಕಡಿಮೆ ಸಂಖ್ಯೆಯ ಕಾರ್ಯಕ್ರಮನ ಎಂದೂ ಕೂಡ ಮಾಡಿಲ್ಲ ಹರಿಹರದಲ್ಲಿ ಅಂತ ಅವರು ಹೇಳ್ಕೊಂಡ್ರು, ನೋವನ್ನು ತೋಡಿಕೊಂಡ್ರು. ಇದು ನಮ್ಮದು ಭಾರತೀಯರು ಒಂದು ರೀತಿ, ಅದರಲ್ಲೂ ಹಿಂದೂಗಳದ್ದು ಒಂದು ರೀತಿ ಎಮ್ಮೆ ಚರ್ಮ ಇದ್ದಾಗೆ. ಬೇಗ ಎಚ್ಚರ ಆಗಲ್ಲ ನಾವು. ಸಮಸ್ಯೆ ನಮ್ಮ ಮನೆ ಬಾಗಿಲವರೆಗೆ ಬರೋವರೆಗೆ ನಾವು ಎಚ್ಚರ ಆಗಲ್ಲ. ಆದ್ದರಿಂದ ವಿವೇಕಾನಂದರು ಹೇಳ್ತಾರೆ, ನಮ್ಮದು ಎಮ್ಮೆ ಚರ್ಮ ಅಂತ. ಎಮ್ಮೆ ಚರ್ಮ ಅಂದ್ರೇನು? ಎಮ್ಮೆಗೆ ಯಾರಾದರೂ ಒಂದು ಏಟು ಹೊಡೆದ್ರೆ ಅದಕ್ಕೆ ಗೊತ್ತೇ ಆಗೋದಿಲ್ಲಂತೆ. ಪ್ರಪಂಚದಲ್ಲಿ ಇಂಥ ಒಂದು ಘಟನೆ ಆಯಿತು ಅಂತ ಅದು ಗೊತ್ತೇ ಆಗಲ್ಲಂತೆ ಒಂದು ಏಟು ಹೊಡೆದ್ರೆ. ಎರಡನೇ ಏಟು ಹೊಡೆದಾಗ ಏನೋ ಸ್ವಲ್ಪ ಎಲ್ಲೋ ದೂರದಲ್ಲಿ ಏನೋ ಸೌಂಡ್ ಬಂತು ಅಂತ ಅನಿಸುತ್ತಂತೆ. ಅದಕ್ಕೆ ಡೌಟ್, ಇನ್ನೂ ಅದಕ್ಕೆ ಏನೋ ಹೊಡೆದ್ರು ಅಂತ ಗೊತ್ತಾಗಲ್ಲ. ಎಲ್ಲೋ ಏನೋ ಒಂದು ಘಟನೆ ಆದಂಗೆ ಆಯಿತು ಅಂತ ಎರಡನೇ ಸಲ ಹೊಡೆದಾಗ. ಮೂರನೇ ಸಲ ಬಾರಿಸಿದಾಗ ಹೌದಲ್ಲ, ಏನೋ ಒಂದು ನನಗೆ ಸ್ವಲ್ಪ ಯಾರೋ ಹೊಡೆದಂಗೆ ಆಯಿತು ಅಂತ ಅನಿಸುತ್ತಂತೆ ಅದಕ್ಕೆ. ನಾಲ್ಕನೇ ಸಲ ಹೊಡೆದಾಗ ಅವಾಗ ತಿರುಗಿ ನೋಡುತ್ತಂಥದ್ದು, ನನಗೆ ಏನೋ ಏಟು ಬಿದ್ದಂಗೆ ಆಯಿತು ಅಂತ. ಹಾಗೆ ನಮ್ಮ ಹಿಂದೂಗಳ ಪರಿಸ್ಥಿತಿ ಹೀಗೆ. ಎಲ್ಲೋ ಏನೋ ದೂರದಲ್ಲಿ ಆಗುತ್ತೆ, ಅಲ್ಲೇ ಬಂಗಾಳದಲ್ಲಿ ಆಗುತ್ತಂತೆ. ನಿಮಗೆ ಇಲ್ಲಿದ್ದವರೆಲ್ಲ ಕೆಲವರು ಈ ಸಂಘಟನೆಯಲ್ಲಿ ಸ್ವಲ್ಪ ಎಲ್ಲ ತೊಡಗಿಸ್ಕೊಂಡವರು, ಸ್ವಲ್ಪ ಪರಿಚಯ ಇದ್ದವರು ಮತ್ತು ಇಲ್ಲಿ ಬಂದಿದ್ದೀರಾ ಅಂದರೆ ಈ ಕಾರ್ಯಕ್ರಮಕ್ಕೆ ಸ್ವಲ್ಪ ಮಟ್ಟಿನ ನಿಮಗೆ ಜಾಗೃತಿ ಇದೆ ಅಂತ ಅರ್ಥ. ಆದರೆ ನಿಮಗೆ ಹೇಳಿದರೆ ಆಶ್ಚರ್ಯ ಆಗುತ್ತೆ. ನಾವು ಎಷ್ಟೋ ಕಡೆ ಹೋದಾಗ ಮಾತನಾಡಬೇಕಾದ್ರೆ ಹೇಳಿದಾಗ ಅಲ್ಲಿ ಹೀಗಾಗಿ ಬಂಗಾಳದಲ್ಲಿ ಈ ಪರಿಸ್ಥಿತಿ ಇದೆ ಈಗೆಲ್ಲ ಹೇಳಿದರು ಅವರು, ವೀರೇಶ್ ಅವರು.
ಈ ರೀತಿ ಇದೆ ಅಂತ ಹೇಳಿದರೆ ಅದು ಅವೇರ್ನೆಸ್ಸೇ ಇಲ್ಲ ಜನರಿಗೆ. ಅದ್ರ ಬಗ್ಗೆ ಇಂಥ ಒಂದು ಪರಿಸ್ಥಿತಿ ಇದೆ, ಅಲ್ಲಿನ ಹಿಂದೂಗಳು ಇಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಅಂತೆ ಅವರಿಗೆ ಸ್ವಲ್ಪವೂ ಕೂಡ ಅದ್ರ ಬಗ್ಗೆ ಅರಿವಿಲ್ಲ. ಹೀಗಿದ್ದರೆ ಯಾವ ಸಮಾಜ ಯಾವಾಗ ಹಿಂದೂ ಜಾಗೃತ ಆಗೋದು, ಯಾವಾಗ ಹಿಂದೂ ರಾಷ್ಟ್ರ ಆಗೋದು? ಇಲ್ಲಿ ಕೃಷ್ಣ ಭಗವಂತನ ಫೋಟೋ ಇಟ್ಟಿದ್ದೀವಿ, ಹೌದಾ? ಕೃಷ್ಣ ಅರ್ಜುನಿಗೆ ಉಪದೇಶ ಮಾಡಿದ್ದು ರಣರಂಗದಲ್ಲಿ, ಎಲ್ಲೋ ಪರ್ಣಕುಟೀರದಲ್ಲಿ, ಯಾಗಶಾಲೆಯಲ್ಲಿ, ಕಾಡಿನಲ್ಲಿ, ತಪೋವನದಲ್ಲಿ ಬೋಧನೆ ಮಾಡಿದ್ದಲ್ಲ ಕೃಷ್ಣ. ಭಗವದ್ಗೀತೆಯ ಸ್ವಾಮಿ ವಿವೇಕಾನಂದರಿಗೆ ಬಹಳ ಇಷ್ಟವಾದ 2 ಶ್ಲೋಕಗಳು ಭಗವದ್ಗೀತೆಯಲ್ಲಿ. ಮೊದಲಿಗೆ 2 ಶ್ಲೋಕಗಳನ್ನ ಕೃಷ್ಣ ಹೇಳ್ತಾನೆ, ಉಪದೇಶ ಸ್ಟಾರ್ಟ್ ಆಗೋದು ಅಲ್ಲಿಂದ. ಕುತಸ್ತ್ವ ಕಸ್ಮ್ಯಲ್ಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಂ ಅಸರ್ಗ್ಯಂ ಅಕೀರ್ತಿಕರಂ ಅರ್ಜುನ ಕ್ಲೈಬ್ಯಂ ಮಾಸ್ಮ ಪಾರ್ಥ ನೈತತ್ಯುಪಪದ್ಧತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತಿಷ್ಠ ಪರಂತಪ. ಹೇ ಅರ್ಜುನ, ಏನು ನಿನಗೆ ಅಕೀರ್ತಿ, ನಿನ್ನ ಅಕೀರ್ತಿಕರಂ ಅರ್ಜುನ, ಅಕೀರ್ತಿಯನ್ನು ಉಂಟು ಮಾಡುವಂಥ ಈ ಹೀನಾಯವಾದ ಕೆಲಸಕ್ಕೆ ನೀ ಎದಕ್ಕೆ ತೊಡಗ್ತಾ ಇದೆಯೇ? ಈ ಷಂಡತವನ್ನು ಬಿಡು, ಹೃದಯ ದೌರ್ಬಲ್ಯವನ್ನು ಬಿಟ್ಟು ಎದ್ದೇಳು. ಈ ನಿನಗೆ ಹೃದಯ ದೌರ್ಬಲ್ಯ ಎಲ್ಲಿಂದ ಬಂತು ನಿನಗೆ ಅಂತ ಮೊಳಗ್ತಾನೆ ಕೃಷ್ಣ. ವಿವೇಕಾನಂದ ಹೇಳ್ತಾರೆ, ಇಡೀ ಭಗವದ್ಗೀತೆ ನಾಶ ಆದರೂ ಪರವಾಗಿಲ್ಲ, ಈ 2 ಶ್ಲೋಕ ಉಳಿದ್ರೆ ಸಾಕು ಅಂತ ಹೇಳ್ತಾರೆ ವಿವೇಕಾನಂದರು. ನಮ್ಮಲ್ಲಿ ಕೊರತೆ ಇರೋದು ಅದೇ. ಈಗ ಶಕ್ತಿ ಶಕ್ತಿ ಶಕ್ತಿ. ನಮ್ಮೆಲ್ಲ ಪಾಪಗಳಿಗೂ ಕೂಡ ನಮ್ಮ ದೌರ್ಬಲ್ಯವೇ ಕಾರಣ. ನಮ್ಮ ಎಲ್ಲ ಸ್ವಾರ್ಥತೆಗೂ ಕೂಡ ನಮ್ಮ ದೌರ್ಬಲ್ಯವೇ ಕಾರಣ. ವಿವೇಕಾನಂದರ ಮಾತುಗಳು. ನಮ್ಮ ಎಲ್ಲ ಸಮಸ್ಯೆಗಳಿಗೂ ಒಂದೇ ಒಂದು ಪರಿಹಾರ, ಶಕ್ತಿ. ನಮ್ಮಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಪರಿಸರದಲ್ಲಿ ಒಳ್ಳೆಯದು ಇದೆ, ರೋಗಾಣುಗಳಿದೆ, ಎಲ್ಲವೂ ಇದೆ. ಆದರೆ ಎಲ್ಲಿವರೆಗೆ ನಮ್ಮ ದೇಹ ಸಶಕ್ತವಾಗಿರುತ್ತೋ ಅಲ್ಲಿವರೆಗೆ ನಮ್ಮ ಯಾವ ರೋಗಾಣುಗಳು ಕೂಡ ನಮ್ಮನ್ನು ಏನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಇತರರಿಗೆ ಬೈದು ಪ್ರಯೋಜನ ಇಲ್ಲ. ಅವರಿಂದ ನಮ್ಮ ದೇಶ ಹಾಳಾಯಿತು, ಇವರಿಂದ ನಮ್ಮ ದೇಶ ಹಾಳಾಯಿತು. ದರೋಡೆಕೋರು ಬೇರೆ ಕಡೆಯಿಂದ ಬಂದರು, ನಮ್ಮನ್ನು ಲೂಟಿ ಮಾಡಿದರು, ಅವರಿಂದ ನಮ್ಮ ದೇಶ ಹಾಳಾಯಿತು, ಈ ರಾಜಕಾರಣಿಯಿಂದ ಹಾಳಾಯಿತು. ಅಂಥವರಿಂದ ಈಗ ಆ ಪೊಲೀಸರಿಂದ ಎಷ್ಟೆಷ್ಟು ಅವರು ಕಷ್ಟ ಅನುಭವಿಸಿದ್ರು. ಇಂಥ ಒಂದು ಒಳ್ಳೆಯ ಕಾರ್ಯ ಮಾಡಲಿಕ್ಕೆ ಕೂಡ ಎಷ್ಟು ವಿಘ್ನಗಳು ಬಂತು ಅಂತ ಅವರು ಹೇಳಿದರು ನೊಂದುಕೊಂಡು. ಆದರೆ ಈ ಯಾರನ್ನೂ ದೂರಿ ಪ್ರಯೋಜನ ಇಲ್ಲ. ಯಾಕಂದರೆ ಸ್ವಾಮಿ ವಿವೇಕಾನಂದರ ಮತ್ತೆ ಮಾತು ನೆನಪಾಗತ್ತೆ, ಇನ್ ಡೆಮಾಕ್ರಸಿ ಪೀಪಲ್ ಡಿಸರ್ವ್ ದಿ ಗೌರ್ಮೆಂಟ್ ಅಂತ ಹೇಳ್ತಾರೆ ವಿವೇಕಾನಂದರು. ಅಂದರೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ಹೇಗಿರ್ತಾರೋ ಹಾಗೆ ರಾಜ ಇರ್ತಾರೆ ಅಂತ. ಮುಂಚಿನ ಕಾಲದಲ್ಲಿತ್ತು ಯಥಾ ರಾಜ ತಥಾ ಪ್ರಜಾ ಅಂತಿತ್ತು. ಈಗ ಹಾಗಲ್ಲ. ಪ್ರಜಾಪ್ರಭುತ್ವ ಅಂದರೆ ಯಥಾ ಪ್ರಜಾ ತಥಾ ರಾಜ. ಆದ್ದರಿಂದ ಯಾವ ರಾಜಕಾರಣಿಯನ್ನು ಬೈದು ಏನೂ ಪ್ರಯೋಜನ ಇಲ್ಲ. ಯಾಕಂದರೆ ಅವ್ರನ್ನ ಆರಿಸ್ತೇವ್ರು ನಾವೇ ಅಲ್ವಾ. ಅವ್ರಿಗೆ ಬೈದರೆ ಆಕಾಶಕ್ಕೆ ಮುಖ ಮೇಲು ಮಾಡಿ ಉಗುಳ್ದಾಗತ್ತೆ, ನಮಗೆ ಬಡೀತೆ ಮತ್ತೆ. ಆದ್ದರಿಂದ ಇದು ಬಹಳ ಆಗಬೇಕಾದ ಕೆಲಸ. ಹರಘರ ಯೋಧ. ಪ್ರತಿಯೊಬ್ಬ ಮನೆಯಲ್ಲಿ ಕೂಡ ಯೋಧರ ನಿರ್ಮಾಣ ಆಗಬೇಕು. ಮೊದಲು ಶಾರೀರಿಕ ಶಕ್ತಿ, ಮಾನಸಿಕ ಶಕ್ತಿ, ಮುಂದೆ ಎಲ್ಲ ನಿಮ್ಮ ಧರ್ಮ ಆಧ್ಯಾತ್ಮ ಎಲ್ಲ ಮುಂದೆ. ಅದಕ್ಕೆಲ್ಲ ಮಾತನಾಡುವ ಅರ್ಹತೆಯನ್ನು ಮೊದಲು ನಾವು ಗಳಿಸ್ಕೋಬೇಕು. ಸ್ವಾಮಿ ವಿವೇಕಾನಂದರ ಕಡೆ ಒಬ್ಬ ಯುವಕ ಬರ್ತಾನೆ. ಯುವಕ ಅದೊಂದು ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ. ಯುವಕ ಬಂದು, ಸ್ವಾಮೀಜಿ ನನಗೆ ಭಗವದ್ಗೀತೆಯನ್ನು ಹೇಳ್ಕೊಡಿ ಅಂತ ಕೇಳ್ತಾನೆ. ಒಬ್ಬ ಯುವಕ ಬಂದು ಸ್ವಾಮೀಜಿ ಅವನನ್ನು ನೋಡ್ತಾರೆ. ಹೀಗೆ ಮೇಲಿನಿಂದ ಕೆಳಗಡೆ ನೋಡ್ತಾರೆ ಪೂರ್ತಿ. ಅವನ್ನ ನೋಡಿದಾಗ ಅವನು ನರಪೇತಲ ನಾರಾಯಣ ಇದ್ದಂಗೆ ಇರ್ತಾನೆ. ಅವನು ನೋಡಿ ವಿವೇಕಾನಂದ ಹೇಳ್ತಾರೆ, ಹೋಗು, ಮೊದಲು ಪ್ರತಿದಿನ ಒಂದು 2-3 ಗಂಟೆ ಫುಟ್ಬಾಲ್ ಆಟವನ್ನು ಆಡು. ಪ್ರತಿ ದಿವಸ ತಪ್ಪದೆ 3 ಗಂಟೆ ಫುಟ್ಬಾಲ್ ಆಟ ಆಡಿ 1 ವರ್ಷ ಬಿಟ್ಟು ಬಾ ಅಂತ ಹೇಳ್ತಾರೆ. ಆಮೇಲೆ ನಿನ್ನ ಭಗವದ್ಗೀತೆ ಹೇಳ್ಕೊಡ್ತೀನಿ ಅಂತ. ಅವನಿಗೆ ಆಶ್ಚರ್ಯ ಆಗತ್ತೆ ಯುವಕನಿಗೆ. ನಾನೇನು ಕೇಳ್ತಾ ಇರೋದು, ನಾನು ಎಂತ ಅವನು ಅಂದ್ಕೊಂಡಿರ್ತಾನೆ. ಯುವಕ ಬಂದು ಭಗವದ್ಗೀತೆ ಹೇಳ್ಕೊಡು ಅಂತ ಕೇಳಿದಾಗ ಸನ್ಯಾಸಿಗಳು ಭಾಳ ಸಂತೋಷ ಆಗುತ್ತೆ ಅವರಿಗೆ. ನನ್ನ ಬೆನ್ನು ತಟ್ತಾರೆ, ವೆರಿ ಗುಡ್ ಅಂತ ಹೇಳ್ತಾರೆ ಅಂತ ಅಂದ್ಕೊಂಡು ಭಾವನೆ ಇಟ್ಕೊಂಡು ಅವನು ಬಂದಿರ್ತಾನೆ. ಆದರೆ ವಿವೇಕಾನಂದ ಹೇಳ್ತಾರೆ, ನೀನು ಫುಟ್ಬಾಲ್ ಆಟ ಆಡು ಅಂತ.
ಯಾಕಂದರೆ ವಿವೇಕಾನಂದರು ಹೇಳ್ತಾರೆ ಮುಂದುವರೆದು, ನೀನು ಭಗವದ್ಗೀತೆಯನ್ನು ಓದೋದ್ರಿಗಿಂತ ಫುಟ್ಬಾಲ್ ಆಟ ಆಡೋದ್ರಿಂದ ನೀನು ಕೃಷ್ಣನಿಗೆ ಹೆಚ್ಚು ಹತ್ತಿರವಾಗ್ತೀಯ ಅಂತ ಹೇಳ್ತಾರೆ. ನಿನ್ನ ಕಾಲುಗಳಲ್ಲಿ ತೋಳುಗಳಲ್ಲಿ ಶಕ್ತಿ ತುಂಬಿತಂದರೆ ನೀನು ದೇವರಿಗೆ ಇನ್ನೂ ಹೆಚ್ಚು ಹತ್ತಿರ ಆಗ್ತೀಯ ಅಂತ ಹೇಳ್ತಾರೆ ವಿವೇಕಾನಂದರು. ದೌರ್ಬಲ್ಯ ಜೀವನದ ಲಕ್ಷಣ ಅಲ್ಲ. ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾರೆ, ಎಲ್ಲರೂ ಅದನ್ನು ಹೇಳ್ಕೊಡ್ತೀನಿ ಹೇಳ್ತಾರೆ. ಎಲ್ಲರೂ ಜೋರಾಗಿ ಹೇಳಬೇಕು. ಆಕಳಿಗೆ ಬರ್ತಾ ಇದೆಯಾ ದೋಸೆದು? ನೇರವಾಗಿ ಕುಳಿತಿದ್ದಾರೆ ಎಲ್ಲರೂ. ಸ್ವಾಮಿ ವಿವೇಕಾನಂದರು ಒಂದು ವಾಕ್ಯವನ್ನು ಹೇಳ್ಕೊಡ್ತೀನಿ, ಎಲ್ಲರೂ ಜೋರಾಗಿ ಹೇಳಬೇಕು. ಶಕ್ತಿ ಜೀವನ. ಧ್ವನಿ ಬರಲಿಲ್ಲ, ದೋಸೆ ಇಫೆಕ್ಟು. ಹಾಂ, ಇನ್ನೊಮ್ಮೆ ಹೇಳಬೇಕು. ಶಕ್ತಿ ಜೀವನ, ದೌರ್ಬಲ್ಯವೇ ಮರಣ. ಶಕ್ತಿ ಜೀವನ, ದೌರ್ಬಲ್ಯವೇ ಮರಣ. ಸ್ಟ್ರೆಂತ್ ಈಸ್ ಲೈಫ್, ವೀಕ್ನೆಸ್ ಇಸ್ ಡೆತ್. ಸ್ಟ್ರೆಂತ್ ಈಸ್ ಲೈಫ್, ವೀಕ್ನೆಸ್ ಇಸ್ ಡೆತ್. ಶಕ್ತಿ ಶಕ್ತಿ ಶಕ್ತಿ. ನಮ್ಮ ಉಪನಿಷತ್ತುಗಳೆಲ್ಲ ಬೋಧನೆ ಅಲ್ಲಿರೋದು ಏನಂದರೆ ಒಂದೇ ಒಂದು ಶಕ್ತಿ. ಆದರೆ ಯಾರೂ ಕೂಡ ಉಪನಿಷತ್ತುಗಳನ್ನ ಓದಲಿಲ್ಲ. ಭಗವದ್ಗೀತೆಯನ್ನು ಹಿಂದೂಗಳು ಅನಿಸಿಕೊಂಡವರು ಎಷ್ಟೋ ಮನೆಗಳಲ್ಲಿ ಭಗವದ್ಗೀತೆ ಕೂಡ ಇರಲ್ಲ. ಆದರೆ ಇದ್ದ ಮನೆಗಳಲ್ಲೂ ಕೂಡ ಓದಿದವರು ಎಷ್ಟು ಜನ? ಒಂದು 4 ಶ್ಲೋಕಗಳು ಯಾರಾದರೂ ನಮ್ಮ ಬಗ್ಗೆ ಕಮೆಂಟ್ ಮಾಡಿದರೆ, ಹಿಂದೂ ಎಷ್ಟು ನಿಮ್ಮದು ಮೂಢನಂಬಿಕೆ, ಎಷ್ಟು ಹೀನ ಧರ್ಮ ನಿಮ್ಮದು ಅಂತ ಹೇಳಿದರೆ ಅವರಿಗೆ ಉತ್ತರ ಕೊಡಲಿಕ್ಕೆ ನಮಗೆ 2 ಶ್ಲೋಕ ಗೊತ್ತಿಲ್ಲ. ಬೆಂಗಳೂರಿನಿಂದ ಒಬ್ಬ ಯುವಕ ಅಮೇರಿಕಕ್ಕೆ ಹೋದ. ಬೆಂಗಳೂರಲ್ಲಿ ಒಬ್ಬ ನಮ್ಮ ಆಶ್ರಮದಲ್ಲಿ ಸಂಪರ್ಕ ಇದ್ದಂಥ ಯುವಕನೇ ಅವನು. ಅಮೇರಿಕಕ್ಕೆ ಹೋದ, ಅಲ್ಲಿಂದ ಸ್ವಾಮೀಜಿಯವ್ರ ಸಂಪರ್ಕದಲ್ಲಿದ್ದ. ಅಲ್ಲಿ ಅಮೇರಿಕದಲ್ಲಿ ಅವನಿಗೆ ಯಾರೋ ಒಬ್ಬರು ಭಗವದ್ಗೀತೆ ಬಗ್ಗೆ ಕೇಳಿದ್ರಂತೆ. ಆದರೆ ಇವನು ಭಗವದ್ಗೀತೆ ಅಂದರೆ ಏನು ಅಂತ ಗೊತ್ತಿಲ್ಲ, ಎಂದೋ ಜೀವನದಲ್ಲಿ ಪುಟ ತೆರೆದವನಲ್ಲ ಅವನು ಸ್ವಾಮೀಜಿಗೆ ಫೋನ್ ಮಾಡಿದಾಗ, ಇದು ಸುಮಾರು 20 ವರ್ಷ 15 ವರ್ಷ ಹಿಂದಿನ ಘಟನೆ. ಅವನು ನಮ್ಮ ಸ್ವಾಮೀಜಿಯವ್ರಿಗೆ ಫೋನ್ ಮಾಡಿ, ಸ್ವಾಮೀಜಿ ಹೀಗೆ ಹೇಳಿದರು ಭಗವದ್ಗೀತೆ ಬಗ್ಗೆ, ನನಗೂ ಏನು ಗೊತ್ತಿರಲಿಲ್ಲ ಅಂತ ಹೇಳಿದಾಗ ಸ್ವಾಮೀಜಿಯವರು ಮರುದಿನವೇ ಅವನಿಗೆ ಒಂದು ಭಗವದ್ಗೀತೆ ಕಳಿಸ್ಕೊಟ್ರಂತೆ. ಇಲ್ಲಿಂದ ಭಗವದ್ಗೀತೆ ಕಳಿಸ್ಕೊಟ್ಟು ಎಷ್ಟೋ ದಿವಸ ಆದಮೇಲೆ ಅವನು ಮತ್ತೊಮ್ಮೆ ಫೋನ್ ಮಾಡಿದಾಗ ಸ್ವಾಮೀಜಿಯವ್ರು ಕೇಳಿದ್ರಂತೆ, ಏನು ಭಗವದ್ಗೀತೆ ಕಳಿಸ್ಕೊಟ್ಟಿದ್ದೆಲ್ಲ ತಲುಪ್ತಾ? ಹೌದು ಸ್ವಾಮೀಜಿ ತಲುಪ್ತು. ಓದಿದೆಯಾ ಭಗವದ್ಗೀತೆ ಅಂತ ಕೇಳಿದರೆ, ಇಲ್ಲ ಸ್ವಾಮೀಜಿ, ನನಗೆ ಯಾರು ಪ್ರಶ್ನೆ ಕೇಳಿದ್ರಲ್ಲ ಅವರಿಗೆ ಆ ಪುಸ್ತಕವನ್ನು ತಲುಪಿಸಿದ್ದೀನಿ ಅಂತ ಹೇಳಿದಂತೆ. ನಮ್ಮ ಹಿಂದೂಗಳ ಪರಿಸ್ಥಿತಿ ಹೀಗಿದೆ. ಇನ್ನು ಯಾವ ದೇವರು ನಮಗೆ, ಯಾವ ರಾಮ, ಯಾವ ಕೃಷ್ಣ, ಯಾವ ಛತ್ರಪತಿ ಶಿವಾಜಿ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಸಾಧ್ಯ? ಈ ರೀತಿ ಬದುಕಿದರೆ ಅಲ್ವಾ? ಆದ್ದರಿಂದ ನಾವು ಎಚ್ಚರಾಗಬೇಕು. ನಮ್ಮೆಲ್ಲ ಸಮಸ್ಯೆಗಳಿಗೂ ದೌರ್ಬಲ್ಯವೇ, ನಮ್ಮ ಎಚ್ಚರಿಕೆ ಇಡ್ತಾನವೇ ಕಾರಣ ಹೊರತು ಮತ್ತೇನೂ ಅಲ್ಲ. ಪರಿಕೇರು ದಾಳಿ ಮಾಡಿದರು, ಅವ್ರು ಹಾಗೆ ಮಾಡಿದರು, ಇವ್ರು ಹೀಗೆ ಮಾಡಿದರು, ಅದೆಲ್ಲ ಸುಮ್ಮನೆ ಕತೆಗಳಷ್ಟೇ. ನಾವು ಶಕ್ತಿವಂತರಾದರೆ ಯಾರು ನಮ್ಮನ್ನು ಮುಟ್ಲಿಕ್ಕೆ ಸಾಧ್ಯ ಇದೆ? ಇಷ್ಟೆಲ್ಲ ಪ್ರಯತ್ನ ಮಾಡಿ ಈ ಒಂದು ಕಾರ್ಯಕ್ರಮ ಅದು ಕೇಳಿದಾಗ ನನಗೆ ಭಾಳ ಸಂತೋಷ ಆಯಿತು. ಇಂಥ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಸ್ವಾಮೀಜಿ, ರಾಣೆಬೆನ್ನೂರಲ್ಲಿ ಭಾಳ ಚೆನ್ನಾಗಾಗಿದೆ, ನಮ್ಮಲ್ಲಿ ಇದು ಆಗಬೇಕು ಅಂತ 2 ಕಡೆ ಮಾಡ್ತೀವಿ ಅಂತ ಹೇಳಿದ್ರು ನಿರಂಜನ್ ಅವರು. ಬಹುಶಃ ಒಂದೇ ಕಡೆ ಆಯ್ತು ಅನಿಸುತ್ತೆ. ಗಿರಿಯಮ್ಮ ಕಾಲೇಜಲ್ಲಿ ಇನ್ನೊಂದೆಲ್ಲೋ ಒಂದು ಕಡೆ ಹೇಳಿದರು 2 ಕಡೆ ಮಾಡ್ತೀವಂತ. ಅದರ ಸಂಖ್ಯೆ ದೃಷ್ಟಿಯಿಂದ ಬಹುಶಃ ಒಂದೇ ಕಡೆ ಆಯಿತು ಅನಿಸುತ್ತೆ. ಆದರೆ ಪರವಾಗಿಲ್ಲ. ಆದರೆ ಮುಖ್ಯ ಉದ್ದೇಶ ಅಂದರೆ ಇಷ್ಟೆಲ್ಲ ಮಾಡಿದ್ದಕ್ಕೂ ಸಾರ್ಥಕತೆ ಯಾವಾಗಂದರೆ, ನೀವು ಕಲಿತದ್ದು 1 ವಾರದಲ್ಲಿ ಇದು ನೀವು ನಿರಂತರ ಮುಂದುವರಿಸಿ, ಈಗ ನಿಮ್ಗೆ ಬರೀ ಹೇಳಿಕೊಟ್ಟಿದ್ದಾರೆ ಅಷ್ಟೇ, ಆದರೆ ನೀವು ನಿರಂತರ ಪ್ರಾಕ್ಟೀಸ್ ಮಾಡಿದಾಗ ಅದು ನಿಮಗೆ ಎಕ್ಸ್ಪರ್ಟ್ ಆಗ್ತೀರ ಅದರಲ್ಲಿ. ಹಾಗೆ ಮಾಡಿ ಅದರಿಂದ ಪ್ರಯೋಜನ ಪಡ್ಕೊಂಡು ಆಗ ಹೇಳಿದ್ರಲ್ಲ, ಹಾಗೆ ಇತರರಿಗೂ ಕೂಡ ನೀವು ಬೇರೆಯವ್ರಿಗೆ ಹೇಳಬೇಕಾಗಿಲ್ಲ, ಬನ್ನಿ ಬನ್ನಿ ಅಂತ ಗೋಗರಿಯಬೇಕಿಲ್ಲ. ನಿಮ್ಮನ್ನು ನೋಡಿ, ನಿಮ್ಮ ಆತ್ಮವಿಶ್ವಾಸ ನೋಡಿ, ನಿಮ್ಮಲ್ಲಿ ಈ 7 ದಿವಸದಲ್ಲಿ ಆದಂಥ ಚೇಂಜ್ ನೋಡಿ ಬೇರೆಯವರು ಇನ್ಸ್ಪೈರ್ ಆಗಬೇಕು. ನಿಮ್ಮ ಜೀವನ ಹಾಗಿರಬೇಕು.
ಬೇರೆ ಯಾರಿಗೂ ಬನ್ನಿ ಬನ್ನಿ ಅಂತ ಗೋಗರಿಬೇಕಾಗಿಲ್ಲ. ಆದರೆ ನೀವು ಹೇಗಿರ್ತೀರಾ ಅಂತ ನಿಮ್ಮನ್ನು ನೋಡಿ ಅವರು ನಿಮ್ಮ ಆತ್ಮವಿಶ್ವಾಸ ನೋಡಿ ಅವರು ಇನ್ಸ್ಪೈರ್ ಆಗಿ ಬರಬೇಕು. ಹೇಗೆ ಸಾಧ್ಯ ಆಯ್ತು ಇದು, ನಾನು ಇದು ಕಲಿಬೋದಾ ಅಂತ ಬರಬೇಕು. ಆ ರೀತಿ ಆಗಬೇಕಂದ್ರೆ ನೀವು ಆ ರೀತಿ ನಿರಂತರ ಅದೊಂದು ಪ್ರತಿ ದಿವಸ ಒಂದು ಪ್ರಾಕ್ಟೀಸ್ ಮಾಡಿ ಆ ರೀತಿ ನೀವು ಜೀವನ ರೂಪಿಸಿಕೊಂಡಾಗ ಹಾಗೆ ಆಗಲಿಕ್ಕೆ ಸಾಧ್ಯ ಇದೆ. ಹಾಗೆ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಆ ಶಕ್ತಿಯನ್ನು ಭಾರತ ಮಾತೆ ಕೃಷ್ಣ ಭಗವಂತ ಕೊಡಲಿ ಅಂತ ಕೇಳ್ತಾ, ಎಷ್ಟು ಕಷ್ಟಪಟ್ಟು ಈ ಒಂದು ಸಂಘಟಕರು ಇದನ್ನೆಲ್ಲ ಆಯೋಜನೆ ಮಾಡಿದ್ದಾರೆ ಅವರಿಗೂ ಕೂಡ, ಏಕೆಂದರೆ ಯಾವುದೇ ಒಳ್ಳೆಯ ಕೆಲಸ ಮಾಡಬೇಕಾದ್ರೆ ಕಷ್ಟಗಳಿದ್ದೇ ಇರುತ್ತೆ. ಕಷ್ಟಗಳು ವಿಘ್ನಗಳು ಬರಲಿಲ್ಲ ಅಂದರೆ ಅದು ಒಳ್ಳೆಯ ಕೆಲಸ ಅಲ್ಲ ಅಂತ ಅರ್ಥ. ವಿಘ್ನಗಳು ಕಷ್ಟಗಳು ಬಂದಾಗಲೇ ನಮ್ಮ ಶಕ್ತಿ ಗೊತ್ತಾಗೋದು. ಕಷ್ಟಗಳು ವಿಘ್ನಗಳು ಅದನ್ನು ಎದುರಿಸಿ ನಿಂತು ಮೆಟ್ಟಿ ನಿಂತು ನಾವು ಅಂದ್ಕೊಂಡದ್ದನ್ನು ಸಾಧನೆ ಮಾಡಿದಾಗ ನಮ್ಮ ಶಕ್ತಿ ಗೊತ್ತಾಗುತ್ತೆ. ಆದ್ದರಿಂದ ಅಷ್ಟೆಲ್ಲ ಕಷ್ಟಪಟ್ಟು ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ ನಿರಂಜನ್ ಮತ್ತು ವಿಶ್ವನಾಥ್ ಹಾಗೂ ಎಲ್ಲ ತಂಡದವರು ಕೂಡ ಕೃಷ್ಣ ಭಗವಂತ ಹಾಗೂ ಭಾರತ ಮಾತೆಯ ಆಶೀರ್ವಾದ ಇರಲಿ. ಇನ್ನಷ್ಟು ಹೆಚ್ಚು ಕೆಲಸ ಕಾರ್ಯಗಳು, ಇಂಥ ಕೆಲಸ ಕಾರ್ಯಗಳು ಹರಿಹರದಲ್ಲಿ ಅವರಿಂದ ನಡೆಯುವಂತಾಗಲಿ ಅಂತ ನಾನು ಪ್ರಾರ್ಥನೆಯನ್ನು ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜಯ ರಾಮಕೃಷ್ಣ.